ನಾವಿರುವ ಬರ್ತಾದ್ರಪ್ಪ ಜಯಂತಿ ಸಿದರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಯಾವತ್ತೂ ಕೂಡ ನನ್ನ ಮನದ ಮಡಿಲಲ್ಲಿ ರಾರಾಜಿಸ್ತಕ್ಕಂಥ ನನ್ನ ಆದ್ಯ ಗುರುದೇವ, ನನ್ನ ಪಾಲಿನ ದೈವ ಪೂಜ್ಯ ಶ್ರೀ ಮಣಿಪುರ ಸಿದ್ದರಾಮ ಮಹಾಸ್ವಾಮಿಗಳಿಗೆ ಶರಣೆಂದು ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗುರುವರರಿಗೆ ನಮಿಸುತ್ತಾ, ಅತಿಥಿ ಗಣ್ಯರಿಗೆ ನನ್ನ ಮನದ ಮಡಿಲಲ್ಲಿ ಅವರನ್ನು ಆರಾಧಿಸುತ್ತಾ, ಈ ಒಂದು ಯಡ್ರಾಮಿಯಪುರದ ಸರ್ವ ಬಂಧುಗಳಲ್ಲಿ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ನಿರಂಜನ ಪ್ರಭೆ ಅಂತನ್ನೋದು ಒಂದು ಪುಸ್ತಕವಲ್ಲ, ಅದು ಪೂಜ್ಯ ಸಿದ್ದರಾಮ ಶ್ರೀಗಳ ಮನದ ಭಾವನೆ. ಅವರು ನನ್ನ ಮನದಲ್ಲಿ ಕುಳಿತುಕೊಂಡು ಹೇಳಿದ ಹಾಗೆ ನಾನು ಬರಹ ರೂಪದಲ್ಲಿ ಇದನ್ನ ತಗೊಂಡು ಬಂದಿದ್ದೀನಿ. ಈ ಹಾಸ್ಯ ಹುಟ್ಟಿಸಿದ್ದು ನನಗೆ ಸಿದ್ಧಲಿಂಗ ಗುರುಜಿಯವರು. ನೀವು ಪೂಜ್ಯರ ಜೊತೆ ತುಂಬ ಒಡನಡಿಯಾಗಿದ್ದೀರಾ, ಅವ್ರ ಜೊತೆ ಇದ್ದೀರಾ. ಅವ್ರಿನ್ನ ಪೂಜ್ಯರಿರ್ಬೇಕಾದ್ರೆ ನನಗೆ ಇದನ್ನು ಒಪ್ಪಿಸಿದ್ರು. ಇದನ್ನು ಯಾಕೆ ನಿಮ್ಮ ಕಡೆಯಿಂದ ಆಗಬಾರ್ದು ಇದು ಅಂತ. ಅಪ್ಪಾಜಿ, ನಾನು ಮಾತಾಡ್ತೀನಿ, ಆದ್ರೆ ಭಾಷಣ ಮಾಡ್ತೀನಿ, ನಾನು ಪಾಠ ಮಾಡ್ತೀನಿ, ಆದರೆ ನಾನು ಇನ್ನೂ ಬರಹ ರೂಪದಾಗ ಹಿಡಿದಿಲ್ಲ ಅಪ್ಪಾಜಿ, ನನ್ನಿಂದ ಸಾಧ್ಯನಾ ಅಂತ ಕೇಳಿದಾಗ ಆ ಸಿದ್ದರಾಮ ಗುರುಜಿ ನಿಮ್ಮ ತಲೆ ಮೇಲೆ ಇರ್ತಾನೆ, ಪ್ರಾರಂಭ ಮಾಡ್ರಿ ಅಂತಂದ್ರು. ಆವಾಗ ನಾನು ಇದೇ ಸ್ಥಳದಲ್ಲಿ ಆ ಬಾಗಿಲು ಮುಂದೆ ಪ್ರಪ್ರಥಮವಾಗಿ ನಾನು ಅಪ್ಪಾಜಿ ಅವರನ್ನ ಕಂಡೆ. ಅಪ್ಪಾಜಿ, ನಾನು ಏನೋ ಒಂದು ಕೇಳ್ತೀನಿ, ಬೈಬಾರ್ದು ನನಗೆ ಅಂತ ಹೇಳಿದಾಗ, ಏನು ಹೇಳಪ್ಪ ಅಂತಂದ್ರು ಅಪ್ಪಾಜಿಯವರು. ಇಲ್ಲ ಗುರುಜಿ, ಸ್ವಲ್ಪ ಮಠದ ಇತಿಹಾಸವನ್ನು ನಾನು ಕೇಳ್ಬೇಕಂತ ಅನ್ಕೊಂಡಿದ್ದೀನಿ. ಮಠದ ಇತಿಹಾಸದ ಬಗ್ಗೆ ನನ್ಗೆ ಯಾಕೋ ಒಂಥರ ಕುತೂಹಲ, ನಾನು ಬರ್ಬೇಕಂತ ಅನ್ಕೊಂಡಿದ್ದೀನಿ, ನೀವು ಸ್ವಲ್ಪ ಮಾಹಿತಿಯನ್ನು ದಯಪಾಲಿಸ್ಬೇಕು ಅಂತ. ಹೌದಾ, ಒಳ್ಳೆ ವಿಚಾರ, ಮುಂದುವರಿಸು ಅಂದ್ರು ಅವರು, ದೊಡ್ಡಪ್ಪಾಜಿಯವರು. ಹಾಗೆ ನಿಮ್ದು ಕೂಡ ಇದರಲ್ಲಿ. ಹೌದಾ, ಒಳ್ಳೆ ವಿಚಾರ, ಬರೀ ಪರವಾಗಿಲ್ಲ ಅಂತ ಅನ್ಕೊಂಡು ಆವಾಗ ಸ್ವಲ್ಪ ಮಾಹಿತಿಗಳನ್ನು ಕಲೆಕ್ಟಿಗೆ ಪ್ರಯತ್ನ ಮಾಡಿದೆ. ಅಪ್ಪಾಜಿಯವರು ಒಂದು ಹೇಳಿದಂಥ ಮಾತು ನನಗಿನ್ನೂ ಮನದಲ್ಲಿ ಗುಯ್ಗುಟ್ಟುತ್ತೆ. ಈ ಪುಸ್ತಕ ನಾವಿರುವಾಗ ಬರ್ತದ ಅಂತ ಕೇಳಿದ್ರು ಅವರು ನನಗೆ. ನಾವಿರುವಾಗ ಬರ್ತಾದ್ರಪ್ಪ ಜಯಂತಿ ಹೇಳ್ತಾರೆ. ಅದಕ್ಕೆ ಖಂಡಿತ ಅವರು ಹೇಳಿದಂಥ ಮಾತು ನಾನು ಆಮೇಲೆ ಜ್ಞಾಪಿಸಿದೆ. ನಾವಿರುವಾಗ ಅಂದ್ರೆ ಅವರೆಲ್ಲೋ ಇಲ್ಲೇ ಇದ್ದಾರೆ, ನಮ್ಮ ಮನದಲ್ಲಿದ್ದಾರೆ, ಎಲ್ಲರ ಆತ್ಮದಲ್ಲಿ ಇದ್ದಾರೆ, ದೇವ ಸ್ವರೂಪಿಯಾಗಿದ್ದಾರೆ. ಅಂಥೊಬ್ಬ ಪುಣ್ಯಾತ್ಮನ ಒಂದು ಬರಹವನ್ನು ಪ್ರಾರಂಭ ಮಾಡಿದಾಗ ಸ್ವಲ್ಪ ನನ್ನಿಂದ ಅದು ಮಾಹಿತಿ ಕನೆಕ್ಟ್ ಸಂಗ್ರಹಣ ಆಗಬೇಕಾದ್ರೆ ಸ್ವಲ್ಪ ತಡವಾಯಿತು. ಇಲ್ಲಿಂದ ನಾನು ವರ್ಗಾವಣೆಯಾಗಿ ನಾನು ಸ್ವಂತ ಊರು ಕಕ್ಕೇರಿಗೆ ಹೋದೆ. ಅಲ್ಲಿಂದ ಸ್ವಲ್ಪ ನನಗೆ ಈ ಮಾಹಿತಿಗಳನ್ನು ಕಲಿಯಕ್ಕೆ ಇನ್ನಷ್ಟು ಸ್ವಲ್ಪ ತೊಂದರೆ ಆಯಿತು. ಆದರೂ ಕೂಡ ನಾನು ಕಲೆಕ್ಟ್ ಮಾಡಿಕೊಂಡು ಸಂಗ್ರಹ ಮಾಡಿ ಒಂದು ಪುಸ್ತಕ ರೂಪದಲ್ಲಿ ಅಪ್ಪಾಜಿಯವರ ಪ್ರೇರೇಪಣೆಯಿಂದ, ಸಿದ್ಧಲಿಂಗಪ್ಪಾಜಿಯವರ ಪ್ರೇರೇಪಣೆಯಿಂದ ಒಂದಿಷ್ಟು ಮಾಹಿತಿಗಳನ್ನು ನಾನು ಕಲೆಕ್ಟ್ ಮಾಡಿದ್ದೀನಿ. ನಿಮ್ಮ ಮನದ ಮಡಿಲಲ್ಲಿ ಅದಷ್ಟೇ ಇರಬಹುದು. ಯಾಕಂದ್ರೆ ನೀವು ಇಲ್ಲೇ ಇದ್ದು ಅಪ್ಪಾಜಿಯವನ ಬಾಲ್ಯದಿಂದ ಕಂಡವರು, ನಾನು 15 ವರ್ಷಗಳಿಂದ ಮಾತ್ರ ಇತ್ತೀಚೆಗೆ ಕಂಡವರು. ಆದ್ರೆ ನನ್ನ ಭಾಗ್ಯಕ್ಕೆ ನಾವು ಹೆಂಗ್ ಅನ್ಕೊಂಡಿದ್ದೇವೆ ಅಂದ್ರೆ, ನಾನು ಈ ಸಿದ್ದರಾಮ ಅಪ್ಪಾಜಿ ಅವರು ಬಿಟ್ರೆ ನಾನು ಬೇರೆ ದೈವ ಇಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ನಾನು ಈ ಮಠದ ಮಗುವಾಗಿ ನಾನು ಬೆಳೆದಿದ್ದೀನಿ. ಅಪ್ಪಾಜಿಯವರು ಲಿಂಗೈಕ್ಯ ಆಗಿರ್ಬೇಕಾದ್ರೆ ನಿಜವಾಗ್ಲೂ ಕೂಡ ನಾವು ಏನೋ ಕಳ್ಕೊಂಡಂಗೆ ಅವಾಗೊಂದಿಷ್ಟು ಅವರ ನುಡಿಮುತ್ತುಗಳು, ಅವ್ರ ಜೊತೆ ಕಳೆದಂಥ ಭಾವನೆಗಳು, ನಾನ್ ಪುಣ್ಯವಂತ ನಾನ್ ಭಾಗ್ಯವಂತ, ಇಂಥ ಒಂದು ಅವಕಾಶ ನನಗೆ ಸಿಕ್ಕಿದೆ. ಅಪ್ಪಾಜಿಯವರು ನನಗೆ ಕೊಟ್ಟಿದ್ದಾರೆ. ಇದು ಎಲ್ಲರಿಗೂ ಸಿಗ್ತದೆ ಇಲ್ಲೋ ಗೊತ್ತಿಲ್ಲ. ಆ ಅಪ್ಪಾಜಿಯವರು ಸಿದ್ಧಲಿಂಗ ಅಪ್ಪಾಜಿಯವ್ರ ರೂಪದಲ್ಲಿ ಬಂದ್ಬಿಟ್ಟು ನನಗೆ ಕೊಟ್ಟಂತ ಒಂದು ದೊಡ್ಡ ಅವಕಾಶ ಅಂತಂದ್ರೆ ಈ ಪುಸ್ತಕ ಬರೆಯುವಂತ ಒಂದು ಅವಕಾಶ. ಆ ಅವಕಾಶ ಕೊಟ್ಟ ಸಲುವಾಗಿ ಅಪ್ಪ